ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವಾಗ ನಾವು ಈ ಪ್ರತಿಯೊಂದು ವರ್ಷನೂ ಕೂಡ ನಾವೇನ್ ಮಾಡ್ತೀವಿ, 2024 ಇನ್ನೇನ್ ಮುಗಿತಾ ಬಂದ್ಬಿಟ್ಟಿದೆ. ಸೊ ನಾವು ಪ್ರತಿಯೊಂದು ವರ್ಷನೂ ಕೂಡ ಎಂಡ್ ಆದ್ಮೇಲೆ ಒಂದಷ್ಟು ವಿಷಯಗಳನ್ನ ನಾವು ಗಮನಕ್ಕೆ ತಗೊಳ್ಳೇಬೇಕಾಗತ್ತೆ. ನಾನು ಈ ವರ್ಷ ಏನೇನೆಲ್ಲ ಮಾಡಿದೆ, ಅಥವಾ ಏನೇನೆಲ್ಲ ನನ್ನಿಂದ ತಪ್ಪಾಯ್ತು, ಅಥವಾ ಏನೆಲ್ಲ ಅಚೀವ್ ಮಾಡ್ಕೊಂಡೆ, ಒಂದಷ್ಟನ್ನ ನೀವು ಬರ್ಕೊಬೇಕಾಗುತ್ತೆ. ಪಾಯಿಂಟ್ಸ್ ಬರ್ಕೊಳ್ಳಿ, ಆ ಬುಲೆಟ್ ಪಾಯಿಂಟ್ಸ್ ತರ ಮಾಡ್ಕೊಳ್ಳಿ. ಇಂಥ ವಿಷಯ ನಾನು ಈ ವರ್ಷ ಕಂಪ್ಲೀಟ್ ಮಾಡಿದ್ದೀನಿ, ಅಥವಾ ನಾನು ಎಷ್ಟೋ ಒಂದು 1000 ಸಬ್ಸ್ಕ್ರೈಬರ್ಸು ಅಥವಾ ಒಂದು 50,000 ಸಬ್ಸ್ಕ್ರೈಬರ್ಸ್ ಒಂದು ಮೈಲ್ ಸ್ಟೋನ್ ದಾಟಿದ್ದೀನಿ. ಸೊ ಅಥವಾ ಯಾವುದೋ ಒಂದು ಕೆಲಸ ಮಾಡ್ಬೇಕಾಯ್ತು, ಆ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಅಥವಾ ಈ ವರ್ಷ ನಾನು ಕಾರ್ ತಗೊಂಡೆ, ಈ ವರ್ಷ ನಾನು ಬೈಕ್ ತಗೊಂಡೆ, ಈ ವರ್ಷ ನಾನು ಏನೋ ಮಾಡ್ಬೇಕು ಅನ್ಕೊಂಡಿದ್ದೆ ಅದನ್ನ ಮಾಡಕ್ಕಾಗಿಲ್ಲ. ಸೊ ಈ ತಪ್ಪು ನನ್ನಿಂದ ಆಗಿದೆ. ಸೊ ಈ ರೀತಿ ನೀವು ಆ ವರ್ಷನ ಒಂದು ಅನಲೈಸ್ ಮಾಡಿದಾಗ 2025ರಲ್ಲಿ ನಾವು ಏನೆಲ್ಲ ಮಾಡ್ಕೊಬೇಕು ಅನ್ನೋ ಒಂದು ವಿಷಯ ನಮ್ಗೆ ಗೊತ್ತಾಗತ್ತೆ. ಸೊ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ಒಂದು ಸೇಯಿಂಗ್ ಇದೆ. ಅಂದ್ರೆ ಅಬ್ದುಲ್ ಕಲಾಂ ಒಂದ್ ಕಡೆ ಹೇಳ್ತಾರೆ, ಯುವರ್ ಬೆಸ್ಟ್ ಟೀಚರ್ ಇಸ್ ಯುವರ್ ಲಾಸ್ಟ್ ಮಿಸ್ಟೇಕ್ ಅಂತಂದ್ರೆ, ನಿಮ್ಮ ಬೆಸ್ಟ್ ಟೀಚರ್ ಯಾರು ಅಂತಂದ್ರೆ ನಿಮ್ಮ ಲಾಸ್ಟ್ ಟೈಮ್ ಆಯ್ತಲ್ಲ ಮಿಸ್ಟೇಕ್ಸ್, ಅದೇ ನಿಮ್ಮ ಬೆಸ್ಟ್ ಟೀಚರ್ ಅಂತ. ಅಂದ್ರೆ ನಾವು ಹೇಳೋದೇನು, ಪ್ರತಿಯೊಂದು ಸೋಲೆ ನಿಮ್ಮ ಗೆಲುವಿನ ಮೆಟ್ಟಲು, ಅಥವಾ ನೀವು ಲಾಸ್ಟ್ ಟೈಮ್ ಏನ್ ಸೋತ್ರಲ್ವಾ ಅದರಿಂದ ಏನ್ ಪಾಠ ಕಲ್ತ್ರಿ ನೀವು, ಅದೇ ನಿಮ್ಮ ಬೆಸ್ಟ್ ಟೀಚರ್ ನಿಮ್ಮ ಮುಂದಿನ ಒಳ್ಳೆ ಜೀವನಕ್ಕೆ ಅನ್ನೋದು ಇದ್ರಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಸೊ 2024ರಲ್ಲಿ ನಾವು ಏನೆಲ್ಲ ತಪ್ಪುಗಳನ್ನ ಮಾಡ್ಕೊಂಡ್ವಿ, ಆ ತಪ್ಪುಗಳನ್ನ ನಾವು ಸರಿ ಮಾಡ್ಕೊಂಡಾಗ ನಾವು 2025ರಲ್ಲಿ ಬಹಳ ಅದ್ಭುತವಾದಂತ ಒಂದು ಡಿಸಿಷನ್ಸ್ ನಾವು ತಗೊಬಹುದು. ಸೊ ಹಾಗಾಗಿ ಆ 2024ನ ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಅಥವಾ ಅದನ್ನ ಅನಲೈಸ್ ಮಾಡುವಂಥದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸುಮ್ನೆ ಏನೋ ವರ್ಷ ಬಂತು, ವರ್ಷ ಮುಗೀತು, ಅದನ್ನ ಹಾಗೆ ಬಿಟ್ಬಿಡ್ತೀವಿ ಅನ್ನೋದು ಬಹಳ ತಪ್ಪಾಗುತ್ತೆ. ಸೊ 2024ನೇ ವರ್ಷ ನಾನು ಏನೆಲ್ಲ ಮಾಡಿದೆ, ಜನವರಿ ತಿಂಗಳಲ್ಲಿ ಏನ್ ಮಾಡಿದೆ, ಫೆಬ್ರವರಿ ಮಂತ್ ಅಲ್ಲಿ ಏನ್ ಮಾಡಿದೆ, ಮಾರ್ಚ್ ಅಲ್ಲಿ ಏನ್ ಮಾಡಿದೆ, ಸೊ ಇವನ್ನೆಲ್ಲವನ್ನು ಕೂಡ ಅನಲೈಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಗೆ 2025ರಲ್ಲಿ ನಾವು ಸಕ್ಸಸ್ ನೋಡ್ಬೇಕು ಅಂದಾಗ ಇಷ್ಟು ವಿಷಯಗಳನ್ನ ನಾವು ಗಮನಕ್ಕೆ ತಗೊಳ್ಳೇಬೇಕು. ಮತ್ತೆ ಇನ್ನೊಂದು ಕೆಲವೊಂದಷ್ಟು ಹಾರ್ಶ್ ಡಿಸಿಷನ್ಸ್ ಕೂಡ ತಗೊಳ್ಳೇಬೇಕಾಗ್ತದೆ. ಇನ್ನೊಂದ್ ಕಡೆ ಅದೇ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ಕ್ಲೋಸ್ ದಟ್ ವಿಂಡೋ ಇಫ್ ಇಟ್ ಈಸ್ ಹರ್ಟಿಂಗ್ ಯು, ಹೌಎವರ್ ಬ್ಯೂಟಿಫುಲ್ ದ ಸೀನ್ ಈಸ್ ಅಂತ. ಅಂದ್ರೆ ಅರ್ಥ ಏನು, ಏನೇ ಆ ಕಿಟಕಿ ಏನಿದೆಯಲ್ಲ, ಆ ಕಿಟಕಿನ ನೀವು ಕ್ಲೋಸ್ ಮಾಡ್ಕೊಳ್ಳಿ. ಯಾವ ಕಿಟಕಿನ ಕ್ಲೋಸ್ ಮಾಡ್ಬೇಕು, ಯಾವ ಕಿಟಕಿಯಿಂದ ನಿಮ್ಗೆ ನೋವಾಗ್ತಾ ಇದೆ, ಅಂದ್ರೆ ಮನಸ್ಸಿನ ಕಿಟಕಿ ಆಗ್ಬೋದು ಅಥವಾ ಮನೆಯ ಕಿಟಕಿ ಆಗ್ಬೋದು, ಎಲ್ಲೋ ಒಂದ್ ಕಡೆ ಆ ಕಿಟಕಿ ಓಪನ್ ಮಾಡಿದಾಗೆಲ್ಲ ನಿಮ್ಗೇನೋ ಆ ಕಡೆ ಅಲ್ಲಿಂದ ಏನೋ ಒಂದು ನೋವು ಆಗುವಂತ ಒಂದು ವಿಷಯ ಇದೆ ಅಂದಾಗ ಅಂತ ಕಿಟಕಿನೇ ಕ್ಲೋಸ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಸೊ ಎಷ್ಟೇ ಸುಂದರವಾಗಿದ್ರು ಕೂಡ ವ್ಯೂ ನಾವ್ ಅದನ್ನ ನೋಡ್ಬಾರ್ದು, ಯಾಕಂದ್ರೆ ಅದ್ರಲ್ಲಿ ಏನೋ ಒಂದು ಕೆಟ್ಟದಿದೆ, ಏನೋ ಒಂದು ನಮಗ್ ಪಿಂಚ್ ಮಾಡ್ತಿದೆ ಅಂದಾಗ ಅಂತ ಕಿಟಕಿನೇ ಬೇಡ ಅಂತ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದು ಅವ್ರ ಕಿಟಕಿ ಬಗ್ಗೆ, ಬಟ್ ಹೇಳ್ತಾ ಇರೋಂಥದ್ದು ಸಂಬಂಧಗಳ ಬಗ್ಗೆ. ಅಂದ್ರೆ ಆ ಸಂಬಂಧದಿಂದ ಏನೋ ಒಂದು ನೋವು ಸಿಗ್ತಾ ಇದೆ ಅಂದಾಗ ಅಂತ ಸಂಬಂಧನೇ ಬೇಡ, ಅದೆಷ್ಟೇ ಚೆನ್ನಾಗಿರ್ಲಿ, ಅವ್ರು ಯಾರೇ ವ್ಯಕ್ತಿ ಆಗಿರ್ಲಿ, ಅವ್ರು ಎಷ್ಟೇ ನೋಡಕ್ ಸೂಪರ್ ಆಗಿರ್ಲಿ, ಬಟ್ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಯಿಂದ ನಿಮ್ಗೆ ನೋವಾಗ್ತಿದೆ ಅಂದಾಗ ಅಂತ ಸಂಬಂಧಗಳನ್ನ ಮುಚ್ಕೊಂಬಿಡಿ ಅಂತ ಹೇಳ್ತಾರೆ. ಸೊ ಅದು ಎಕ್ಸಾಂಪಲ್ ನೋಡಿ, ಬರೀ ಒಂದು ಕಿಟಕಿಯ ಎಕ್ಸಾಂಪಲ್ ಕೊಟ್ಬಿಟ್ಟು ಎಷ್ಟು ಒಳ್ಳೆ ವಿಷಯನ ನಮಗ್ ತಿಳಿಸ್ತಾ ಇದ್ದಾರೆ. ಸೊ ನಮ್ಮ ಲೈಫಲ್ಲಿ ನಾವು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಕೆಲವೊಂದು ಹಾರ್ಶ್ ಡಿಸಿಷನ್ಸ್ ತಗೊಬೇಕು, ಕೆಲವೊಂದು ಅಕ್ಸೆಪ್ಟ್ ಅಂಡ್ ಯು ಹ್ಯಾವ್ ಟು ಮೂವ್ ಆನ್. ಅಂದ್ರೆ ಲಾಸ್ಟ್ ವರ್ಷ ನನ್ನಲ್ಲಿ ಏನ್ ತಪ್ಪಾಯ್ತು ಅನ್ನೋದನ್ನ ನಾನು ನೋಡ್ಕೊಂಡು 2025ರಲ್ಲಿ ನಾನು ಏನೆಲ್ಲ ಮಾಡ್ಕೊಬೇಕು ಅನ್ನೋದನ್ನ ಒಂದು ಪ್ಲಾನ್ ಮಾಡ್ತಾ ಬನ್ನಿ. ಸೊ ಈ ರೀತಿ ಮಾಡ್ಕೊಂಡಿದ್ದೇ ಆದಾಗ ನಿಮ್ಮ ಲೈಫ್ ಅಲ್ಲಿ 2025 ವಿಲ್ ಬಿ ವೆರಿ ಬ್ರೈಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.